ಮಿಥುನ ರಾಶಿಯವರೇ, ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ನೀವು ಇಂದು ಈ ವಿಡಿಯೋ ತೆರೆದದ್ದು ಕೇವಲ ಕಾಕತಾಳೀಯವಲ್ಲ, ಇದು ಆಕಸ್ಮಿಕವಲ್ಲ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಇಲ್ಲಿಗೆ ಕರೆತಂದಿವೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಮಹಾ ಪರಿವರ್ತನೆ ಬರಲು ಸಿದ್ಧವಾಗಿದೆ. ಆ ಪರಿವರ್ತನೆ ನೀವು ಎಂದಿಗೂ ನಿರೀಕ್ಷಿಸದ ರೀತಿಯಲ್ಲಿ ಬರುತ್ತದೆ. ನೀವು ಊಹಿಸದ ದಿಕ್ಕಿನಿಂದ ಬರುತ್ತದೆ ಮತ್ತು ಆ ಕ್ಷಣ ಬಂದಾಗ ನಿಮ್ಮ ಇಡೀ ಜೀವನದ ದಿಕ್ಕೇ ಬದಲಾಗಿ ಬಿಡುತ್ತದೆ. ಮಿಥುನ ರಾಶಿ ಎಂದರೆ ಬುಧ ಗ್ರಹದ ಮಡಿಲಿನಲ್ಲಿ ಜನಿಸಿದ ವಿಶೇಷ ಆತ್ಮಗಳು. ನಿಮ್ಮ ಮನಸ್ಸು ಸದಾ ಚಲನಶೀಲ, ನಿಮ್ಮ ಬುದ್ಧಿಮತ್ತೆ ಅಸಾಧಾರಣ, ನಿಮ್ಮ ಹೃದಯ ಅತ್ಯಂತ ಸಂವೇದನಾಶೀಲ. ಆದರೆ ಜೀವನದಲ್ಲಿ ಅನೇಕ ಸಾರಿ ನೀವು ಪ್ರಯತ್ನಪಟ್ಟಿದ್ದೀರಿ, ಹೋರಾಡಿದ್ದೀರಿ, ಕಾದಿದ್ದೀರಿ. ಆದರೂ ನಿಮ್ಮ ಕನಸುಗಳು ನಿಮ್ಮ ಕೈಗೆ ಸಿಗದೆ ದೂರ ಉಳಿದಿರುವಂತೆ ಅನಿಸಿದೆ ಅಲ್ಲವೇ? ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಫಲ ಸಿಕ್ಕಿಲ್ಲ ಎನ್ನಿಸಿದೆ ಅಲ್ಲವೇ? ನೀವು ಅರ್ಹರಾಗಿದ್ದರೂ ಅವಕಾಶ ಬೇರೆಯವರಿಗೆ ಹೋದಂತೆ ಅನಿಸಿದೆ ಅಲ್ಲವೇ? ಆ ನೋವು ನಿಮಗೆ ಅರ್ಥವಾಗುತ್ತದೆ. ಆ ಸಂಕಟ ನಿಮಗೆ ಗೊತ್ತಿದೆ. ಆ ಕ್ಷಣಗಳಲ್ಲಿ ನೀವು ಒಳಗೆ ಮುರಿದು ಹೋಗಿದ್ದೀರಿ. ಆದರೆ ಯಾರಿಗೂ ತೋರಿಸದೆ ಮತ್ತೆ ಎದ್ದಿದ್ದೀರಿ. ಅದೇ ನಿಮ್ಮ ಶಕ್ತಿ, ಅದೇ ನಿಮ್ಮ ವಿಶೇಷತೆ. ಮತ್ತು ಅದೇ ಕಾರಣಕ್ಕಾಗಿ ಈ ಬ್ರಹ್ಮಾಂಡ ಈಗ ನಿಮ್ಮತ್ತ ತಿರುಗಿ ನೋಡುತ್ತಿದೆ. ಗ್ರಹಗಳ ಸ್ಥಾನಗಳು ಬದಲಾಗುತ್ತಿವೆ. ವಿಶ್ವದ ಶಕ್ತಿ ಮಂಡಲದಲ್ಲಿ ಒಂದು ಅಪೂರ್ವ ಜೋಡಣೆ ರೂಪುಗೊಳ್ಳುತ್ತಿದೆ ಮತ್ತು ಆ ಜೋಡಣೆ ನೇರವಾಗಿ ಮಿಥುನ ರಾಶಿಯವರ ಜೀವನದ ಮೇಲೆ ಅಸಾಧಾರಣ ಪ್ರಭಾವ ಬೀರಲಿದೆ. ಇದು ಶತಮಾನಗಳಲ್ಲಿ ಒಮ್ಮೆ ಬರುವ ಅವಕಾಶ. ಇದು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣ ಬದಲಾಯಿಸಬಲ್ಲ ಕ್ಷಣ ಮತ್ತು ಆ ಕ್ಷಣ ತುಂಬಾ ಹತ್ತಿರ ಬಂದಿದೆ. ನೀವು ಇದನ್ನು ಸಂಪೂರ್ಣ ಕೇಳಬೇಕು, ಏಕೆಂದರೆ ಮುಂದೆ ಹೇಳಲಿರುವ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ. ಕೆಲಸ, ಹಣ, ಪ್ರೀತಿ, ಕುಟುಂಬ, ಆರೋಗ್ಯ, ವಿದೇಶ ಅವಕಾಶ ಎಲ್ಲದರ ಬಗ್ಗೆ ಇಂದು ಮಾತನಾಡಲಿದ್ದೇವೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಅವಕಾಶವನ್ನು ಹೇಗೆ ಸ್ವೀಕರಿಸಬೇಕು, ಹೇಗೆ ನಿಮ್ಮ ಜೀವನವನ್ನು ರಕ್ಷಿಸಿಕೊಳ್ಳಬೇಕು ಎಂಬ ಆಧ್ಯಾತ್ಮಿಕ ಮಾರ್ಗದರ್ಶನವು ಇಂದು ನಿಮ್ಮ ಮುಂದಿದೆ. ಒಂದು ಕ್ಷಣ ಕಣ್ಣು ಮುಚ್ಚಿ ದೇವರ ನೆನಪು ಮಾಡಿ ಮತ್ತು ಮನಃಪೂರ್ವಕವಾಗಿ ಕೇಳಿ, ಏಕೆಂದರೆ ಇಂದು ಬ್ರಹ್ಮಾಂಡ ನಿಮ್ಮ ಹೆಸರು ಕರೆಯುತ್ತಿದೆ. ಮಿಥುನ ರಾಶಿಯ ಪ್ರಿಯ ಆತ್ಮಗಳೇ, ಈ ಕ್ಷಣ ನಿಮ್ಮ ಜೀವನದ ಒಂದು ಮಹಾ ತಿರುವಿನ ಆರಂಭ. ಈ ಸತ್ಯವನ್ನು ನಿಮ್ಮ ಹೃದಯದಾಳದಲ್ಲಿ ಅನುಭವಿಸಿ ಮತ್ತು ಮುಂದೆ ನಡೆಯಲಿರುವ ಪ್ರತಿಯೊಂದು ವಿಷಯಕ್ಕೂ ಸಿದ್ಧರಾಗಿ. ಈ ಸಂದೇಶ ನಿಮ್ಮ ತನಕ ತಲುಪಿದೆ ಎಂದರೆ ಅದು ದೈವಿಕ ಸಂಕೇತ. ನಿಮ್ಮ ಇಷ್ಟದೇವರು ಇಂದು ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ. ಆ ದೇವರ ಹೆಸರನ್ನು ಈ ಕೆಳಗೆ ಕಮೆಂಟ್ ಮಾಡಿ. ಅವರ ಹೆಸರು ಬರೆದಾಗ ನಿಮ್ಮ ಒಳಗಿನ ಶಕ್ತಿ ಜಾಗೃತಗೊಳ್ಳುತ್ತದೆ. ಆ ದೈವಿಕ ಸ್ಪಂದನ ನಿಮ್ಮ ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಎಂದು ನಂಬಿ. ಈ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ನಿಮ್ಮ ಪ್ರೀತಿಯ ಜನರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಈ ಸಂದೇಶ ತಲುಪಲಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೂ ಇದು ತಿಳಿಯಬೇಕಾದ ಸತ್ಯ. ನಿಮ್ಮ ಒಂದು ಪ್ರೀತಿಯ ಕ್ರಿಯೆ ಬೇರೊಬ್ಬರ ಜೀವನ ಬದಲಾಯಿಸಬಹುದು. ಇದರ ಜೊತೆಗೆ ನಿಮ್ಮ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಬೇಕಿದ್ದರೆ, ನಿಮ್ಮ ಜೀವನದ ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದರೆ, ಮದುವೆ ಹೊಂದಾಣಿಕೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕಿದ್ದರೆ ಅದರ ವಿವರಗಳು ಕಮೆಂಟ್ ವಿಭಾಗದಲ್ಲಿ ಇವೆ. ಆ ಮಾಹಿತಿ ನೋಡಿ. ದೇವರ ಅನುಗ್ರಹ ಮತ್ತು ಜ್ಯೋತಿಷ್ಯ ಜ್ಞಾನ ಒಟ್ಟಾದಾಗ ಜೀವನ ಸುಂದರವಾಗಿ ರೂಪ ತಳೆಯುತ್ತದೆ. ಆ ದಾರಿಯಲ್ಲಿ ನಡೆಯಲು ಈ ಸಣ್ಣ ಹೆಜ್ಜೆ ಮೊದಲು ಇಡಿ. ಇನ್ನು ಗ್ರಹಗಳ ಮಾತಿಗೆ ಬರೋಣ, ಏಕೆಂದರೆ ಇಂದು ಆಕಾಶದಲ್ಲಿ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಲ್ಲ. ಗ್ರಹ ಮಂಡಲದಲ್ಲಿ ಒಂದು ಅಪೂರ್ವ ಬದಲಾವಣೆ ನಡೆಯುತ್ತಿದೆ ಮತ್ತು ಆ ಬದಲಾವಣೆ ನೇರವಾಗಿ ಮಿಥುನ ರಾಶಿಯ ಮೇಲೆ ತನ್ನ ಗಾಢ ಪ್ರಭಾವ ಬೀರುತ್ತಿದೆ. ಮೊದಲು ಗುರು ಗ್ರಹದ ಬಗ್ಗೆ ಮಾತನಾಡೋಣ. ಗುರು ಎಂದರೆ ದೇವಗುರು ಬೃಹಸ್ಪತಿ. ಜ್ಞಾನ, ಸಮೃದ್ಧಿ, ವಿಸ್ತರಣೆ, ಆಶೀರ್ವಾದ ಮತ್ತು ದೈವಿಕ ಕೃಪೆಯ ಕಾರಕ ಗ್ರಹ. ಈ ಗುರುಗ್ರಹ ಈಗ ನಿಮ್ಮ ರಾಶಿಗೆ ಅತ್ಯಂತ ಅನುಕೂಲಕರ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾರೆ. ಗುರು ದೊಡ್ಡ ಗ್ರಹ, ಅವರ ಪ್ರಭಾವ ದೊಡ್ಡದು. ಅವರ ಆಶೀರ್ವಾದ ಸಿಕ್ಕಾಗ ಜೀವನದಲ್ಲಿ ಅಭೂತಪೂರ್ವ ಬದಲಾವಣೆಗಳಾಗುತ್ತವೆ. ಮಿಥುನ ರಾಶಿಯವರಿಗೆ ಗುರು ಗ್ರಹದ ಅನುಕೂಲ ದೃಷ್ಟಿ ಬೀಳುತ್ತಿರುವ ಈ ಸಮಯದಲ್ಲಿ ನಿಮ್ಮ ಬುದ್ಧಿಶಕ್ತಿ ಇಮ್ಮಡಿಯಾಗುತ್ತದೆ. ನೀವು ಹಿಂದೆ ನೋಡಲಾಗದ ಅವಕಾಶಗಳು ಈಗ ಸ್ಪಷ್ಟವಾಗಿ ಕಾಣತೊಡಗುತ್ತವೆ. ನಿಮ್ಮ ಜ್ಞಾನ ಮತ್ತು ಅನುಭವ ಒಟ್ಟಾಗಿ ಒಂದು ಹೊಸ ದಾರಿ ತೋರಿಸಲಿದೆ. ಗುರು ಭಾಗ್ಯ ಸ್ಥಾನದ ಮೇಲೆ ತಮ್ಮ ಕಣ್ಣಿಟ್ಟಿರುವ ಈ ಸಮಯ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲು ಸಿದ್ಧವಾಗಿದೆ. ಇದು ಕೇವಲ ಮಾತಲ್ಲ, ಇದು ಗ್ರಹ ಗಣಿತ. ಇದು ಆಕಾಶ ಬರೆದ ಲೆಕ್ಕ. ಆದರೆ ಗುರು ಗ್ರಹದ ಆಶೀರ್ವಾದ ಸಿಗಲು ಒಂದು ಷರತ್ತಿದೆ. ಅದೇನೆಂದರೆ ನೀವು ಸತ್ಯದ ದಾರಿಯಲ್ಲಿ ನಡೆಯಬೇಕು. ನೀವು ಗುರು ಹಿರಿಯರನ್ನು ಗೌರವಿಸಬೇಕು. ನೀವು ಕ್ಷಮಾಶೀಲರಾಗಿರಬೇಕು. ಈ 3 ಗುಣಗಳು ನಿಮ್ಮಲ್ಲಿ ಇದ್ದಾಗ ಗುರು ಗ್ರಹದ ಕೃಪೆ ನಿಮ್ಮ ಮೇಲೆ ಸಂಪೂರ್ಣ ಪ್ರವಹಿಸುತ್ತದೆ. ಮತ್ತು ಆ ಕೃಪೆ ಪ್ರವಹಿಸಿದಾಗ ಜೀವನ ತಲೆಕೆಳಗಾಗುತ್ತದೆ. ಆದರೆ ಒಳ್ಳೆಯ ಅರ್ಥದಲ್ಲಿ, ಸಂಪೂರ್ಣ ಧನಾತ್ಮಕ ಅರ್ಥದಲ್ಲಿ. ಇನ್ನು ಶನಿ ಗ್ರಹದ ಮಾತಿಗೆ ಬರೋಣ. ಶನಿ ಎಂದರೆ ನ್ಯಾಯಾಧೀಶ. ಶನಿ ಎಂದರೆ ಕರ್ಮದ ಕಣ್ಣು. ನೀವು ಮಾಡಿದ ಕೆಲಸಕ್ಕೆ ತಕ್ಕ ಫಲ ಕೊಡುವ ಗ್ರಹ. ಶನಿ ಯಾವಾಗಲೂ ಕಠಿಣ ಎಂದು ಹೇಳುತ್ತಾರೆ.
ಆದರೆ ಸತ್ಯವೇನೆಂದರೆ ಶನಿ ನ್ಯಾಯವಂತ, ಶ್ರಮ, ಶಿಸ್ತು ಮತ್ತು ಸಹನೆ ಇರುವ ವ್ಯಕ್ತಿಗೆ ಶನಿ ಗ್ರಹ ಅಮೋಘ ಫಲ ನೀಡುತ್ತಾರೆ. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಶನಿ ಗ್ರಹ ಒಂದು ವಿಶೇಷ ಸ್ಥಾನದಲ್ಲಿ ನಿಂತು ಕಾರ್ಯ ಮಾಡುತ್ತಿದ್ದಾರೆ. ಶನಿ ಈಗ ನಿಮ್ಮ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿದ್ದಾರೆ. ಅಂದರೆ ಏನು ಗೊತ್ತೇ? ನೀವು ಮಾಡಿದ ಶ್ರಮ ವ್ಯರ್ಥವಾಗುವುದಿಲ್ಲ. ನೀವು ಎಷ್ಟು ವರ್ಷಗಳಿಂದ ಹೋರಾಡುತ್ತಿದ್ದೀರೋ, ಎಷ್ಟು ರಾತ್ರಿಗಳನ್ನು ಎಚ್ಚರವಾಗಿ ಕಳೆದಿದ್ದೀರೋ, ಎಷ್ಟು ಕಣ್ಣೀರು ಸುರಿಸಿದ್ದೀರೋ, ಅದೆಲ್ಲದರ ಲೆಕ್ಕ ಶನಿ ಗ್ರಹ ಇಟ್ಟಿದ್ದಾರೆ. ಮತ್ತು ಈಗ ಆ ಲೆಕ್ಕ ಚುಕ್ತ ಮಾಡುವ ಸಮಯ ಬಂದಿದೆ. ಆದರೆ ಶನಿ ಗ್ರಹದ ಪ್ರಭಾವ ಒಂದು ಮುಖ ಮಾತ್ರವಲ್ಲ. ಶನಿ ಕೆಲವೊಮ್ಮೆ ತಡ ಮಾಡುತ್ತಾರೆ, ಮನಸ್ಸಿಗೆ ಒತ್ತಡ ತರುತ್ತಾರೆ, ಸಂಬಂಧಗಳಲ್ಲಿ ಉದ್ವೇಗ ತರುತ್ತಾರೆ. ಇದು ಶಿಕ್ಷೆ ಅಲ್ಲ, ಇದು ಪರೀಕ್ಷೆ. ಶನಿ ನಿಮ್ಮನ್ನು ಪರೀಕ್ಷಿಸುತ್ತಾರೆ. ನೀವು ಯೋಗ್ಯರೇ ಎಂದು ನೋಡುತ್ತಾರೆ ಮತ್ತು ನೀವು ಯೋಗ್ಯರೆಂದು ಸಾಬೀತಾದಾಗ ಅವರ ಆಶೀರ್ವಾದ ಏರಿಯಂತೆ ಹರಿಯುತ್ತದೆ. ಆ ಕ್ಷಣಕ್ಕಾಗಿ ತಾಳ್ಮೆಯಿಂದ ಕಾಯಿ. ಇನ್ನು ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳ ಮಾತು ಕೇಳಿ. ರಾಹು ಭ್ರಮೆಯ ಗ್ರಹ, ಕೇತು ಮೋಕ್ಷದ ಗ್ರಹ. ಈ ಎರಡು ಗ್ರಹಗಳು ಈಗ ನಿಮ್ಮ ರಾಶಿ ಚಕ್ರದಲ್ಲಿ ಅತ್ಯಂತ ಸೂಕ್ಷ್ಮ ಸ್ಥಾನಗಳಲ್ಲಿ ಸಂಚರಿಸುತ್ತಿವೆ. ರಾಹು ನಿಮ್ಮ ಆರ್ಥಿಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂದರೆ ಹಣಕಾಸಿನ ವಿಷಯದಲ್ಲಿ ಅಚ್ಚರಿ ಕಾದಿದೆ. ಅನಿರೀಕ್ಷಿತ ಈ ಗ್ರಹಗಳ ಶಕ್ತಿ ನಿಮ್ಮ ಮೇಲೆ ಕೆಲಸ ಮಾಡುತ್ತಿರುವ ಈ ಸಮಯದಲ್ಲಿ ನೀವು ಕೆಲವು ಆಧ್ಯಾತ್ಮಿಕ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕ. ಇದು ಕೇವಲ ಪೂಜೆಯ ಮಾತಲ್ಲ, ಇದು ನಿಮ್ಮ ಕರ್ಮದ ದಿಕ್ಕನ್ನು ಬದಲಿಸುವ ಶಕ್ತಿಯ ಮಾತು. ಮಿಥುನ ರಾಶಿಯ ಅಧಿಪತಿ ಬುಧದೇವರು. ಬುಧ ಗ್ರಹ ನಿಮ್ಮ ಬುದ್ಧಿ, ವ್ಯಾಪಾರ, ಮಾತು ಮತ್ತು ಸಂಬಂಧಗಳನ್ನು ನಿಯಂತ್ರಿಸುತ್ತಾನೆ. ಹಾಗಾಗಿ ಬುಧವಾರದ ದಿನ ವಿಶೇಷ ಮಹತ್ವ ಹೊಂದಿದೆ ನಿಮಗೆ. ಪ್ರತಿ ಬುಧವಾರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹಸಿರು ಬಣ್ಣದ ವಸ್ತ್ರ ಧರಿಸಿ. ಹಸಿರು ಬಣ್ಣ ಬುಧ ಗ್ರಹದ ಬಣ್ಣ. ಅದು ನಿಮ್ಮ ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ. ಬುಧವಾರ ಬೆಳಿಗ್ಗೆ ಗಣಪತಿಯ ದೇವಾಲಯಕ್ಕೆ ಹೋಗಿ. ಗಣಪತಿ ಬುಧ ಗ್ರಹದ ಅಧಿದೇವತೆ. ಅಲ್ಲಿ ಹಸಿರು ಹುಲ್ಲು ಅಂದರೆ ದುರ್ವೆ ಅರ್ಪಿಸಿ. ಒಂದು ಹೊಸ ಅವಕಾಶ ನಿಮ್ಮ ಜೀವನಕ್ಕೆ ಬರಲಿ ಎಂದು ಮನದಾಳದಿಂದ ಪ್ರಾರ್ಥಿಸಿ. ನಿಮ್ಮ ಮಾತು ಮತ್ತು ಮನಸ್ಸು ಒಂದಾಗಿ ಬೇಡಿಕೊಂಡಾಗ ಆ ಶಕ್ತಿ ಅಪಾರ. ಮನೆಯಲ್ಲಿ ಪ್ರತಿದಿನ ಸಂಜೆ ದೀಪ ಹಚ್ಚಿ. ತುಪ್ಪದ ದೀಪ ಅತ್ಯಂತ ಪವಿತ್ರ. ಆ ದೀಪದ ಮುಂದೆ 1 ನಿಮಿಷ ಕಣ್ಮುಚ್ಚಿ ನಿಂತುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಇರುವ ಭಯ, ಗೊಂದಲ, ನೋವು ಎಲ್ಲವನ್ನೂ ಆ ಬೆಳಕಿಗೆ ಒಪ್ಪಿಸಿ. ದೇವರು ಕೇಳುತ್ತಿದ್ದಾನೆ. ಅದು ನಿಜ. ಈ ದೀಪದ ಬೆಳಕು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಹೊಸ ಅದೃಷ್ಟದ ಹಾದಿಯನ್ನು ತೆರೆಯುತ್ತದೆ. ಇನ್ನೊಂದು ಮಹತ್ವದ ಪರಿಹಾರ ಎಂದರೆ ಪ್ರತಿ ಶನಿವಾರ ಬಡವರಿಗೆ ಏನಾದರೂ ದಾನ ಮಾಡಿ. ಅನ್ನದಾನ, ವಸ್ತ್ರ ದಾನ ಅಥವಾ ಹಣ ದಾನ. ನಿಮ್ಮ ಕೈಯಿಂದ ಹೋದ 1 ಕಾಳು 100 ಆಗಿ ಹಿಂದಿರುಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಶನಿ ದೇವರು ನ್ಯಾಯದ ದೇವರು. ಅವನಿಗೆ ದಾನ, ಸೇವೆ ಮತ್ತು ವಿನಯ ತುಂಬಾ ಪ್ರಿಯ. ನೀವು ಶನಿವಾರ ದಾನ ಮಾಡಿದಾಗ ಶನಿಯ ಸಾಡೆಸಾತಿ ಮತ್ತು ಬೈಯಾದ ಪ್ರಭಾವ ಸ್ವಲ್ಪ ಮೆತ್ತಗಾಗುತ್ತದೆ. ಕರ್ಮದ ಭಾರ ಇಳಿಯುತ್ತದೆ. ರಾಹು ದೋಷ ಪರಿಹಾರಕ್ಕೆ ಪ್ರತಿ ಶನಿವಾರ ಅಥವಾ ರಾಹುಕಾಲದಲ್ಲಿ ದುರ್ಗಾ ಮಾತೆಯ ನಾಮ ಜಪಿಸಿ. ದುರ್ಗೆ ರಾಹುವಿನ ದುಷ್ಟ ಪ್ರಭಾವವನ್ನು ಕತ್ತರಿಸುವ ಶಕ್ತಿ ಹೊಂದಿದ್ದಾಳೆ. ಓಂ ದುರ್ಗಾಯೇ ನಮಃ ಎಂದು 21 ಬಾರಿ ಜಪಿಸಿ. ಇದು ಸರಳ ಆದರೆ ಪರಿಣಾಮ ಅಸಾಧಾರಣ. ಮಿಥುನ ರಾಶಿಯವರ ಮೇಲೆ ರಾಹು ಇಷ್ಟು ದಿನ ಮಾಡಿದ ಗೊಂದಲ ಮತ್ತು ಭ್ರಮೆ ನಿಧಾನವಾಗಿ ಕರಗತೊಡಗುತ್ತದೆ. ಕೇತುವಿನ ಪ್ರಭಾವ ತಗ್ಗಿಸಲು ಪ್ರತಿ ಮಂಗಳವಾರ ಅಥವಾ ಗುರುವಾರ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ. ಸುಬ್ರಹ್ಮಣ್ಯ ಕೇತು ದೇವತೆ. ಅವನ ಅನುಗ್ರಹ ಇದ್ದರೆ ಹಿಂದಿನ ಕರ್ಮದ ಭಾರ ಇಳಿದು ಹೊಸ ಜೀವನ ಆರಂಭವಾಗುತ್ತದೆ. ಹಾಲು ಮತ್ತು ಹೂವು ಅರ್ಪಿಸಿ ಮನಪೂರ್ವಕವಾಗಿ ಪ್ರಾರ್ಥಿಸಿ. ಇನ್ನು ಮಾನಸಿಕ ಮತ್ತು ಭಾವನಾತ್ಮಕ ಗುಣಪಡಿಸಿಕೊಳ್ಳುವ ಬಗ್ಗೆ ಹೇಳಲೇಬೇಕು. ಮಿಥುನ ರಾಶಿಯವರು ಮನಸ್ಸಿನಲ್ಲಿ ತುಂಬಾ ಆಲೋಚನೆ ಮಾಡುತ್ತಾರೆ. ಒಂದೇ ವಿಷಯವನ್ನು 10 ಬಾರಿ ತಿರುಗಿಸುತ್ತಾರೆ. ಈ ಸ್ವಭಾವ ಕೆಲವೊಮ್ಮೆ ನಿಮ್ಮನ್ನು ಒಳಗಿನಿಂದಲೇ ದುರ್ಬಲಗೊಳಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ಕಣ್ಮುಚ್ಚಿ ಕುಳಿತುಕೊಳ್ಳಿ. ಉಸಿರನ್ನು ಆಳವಾಗಿ ತೆಗೆದುಕೊಳ್ಳಿ, ನಿಧಾನವಾಗಿ ಬಿಡಿ. ಈ ಸರಳ ಅಭ್ಯಾಸ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ದಿನವಿಡೀ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹಿಂದೆ ನಿಮ್ಮಿಂದ ತಪ್ಪು ಮಾಡಿಸಿ ದೂರ ಹೋದ ಜನರ ಬಗ್ಗೆ ಇನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರೆ ಅದನ್ನು ಬಿಡಿ. ಕ್ಷಮಿಸಿ, ಮುಂದೆ ಹೋಗಿ. ಕ್ಷಮೆ ದುರ್ಬಲರ ಗುಣವಲ್ಲ, ಕ್ಷಮೆ ಶಕ್ತಿಶಾಲಿಗಳ ಆಯುಧ. ನಿಮ್ಮ ಕರ್ಮವನ್ನು ಶುದ್ಧಗೊಳಿಸಲು ಕ್ಷಮೆ ಅತ್ಯಂತ ಶ್ರೇಷ್ಠ ಮಾರ್ಗ. ದ್ವೇಷ ಮತ್ತು ಕೋಪ ನಿಮ್ಮನ್ನೇ ಸುಡುತ್ತವೆ, ಬೇರೆಯವರನ್ನಲ್ಲ. ಈ ಸತ್ಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇನ್ನೊಂದು ಪ್ರಮುಖ ಪರಿಹಾರ ಎಂದರೆ ನೀರಿನ ಸಂಬಂಧ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಹರಿಯುವ ನೀರಿನ ಬಳಿ ಹೋಗಿ ಅಥವಾ ನದಿ ದಡದಲ್ಲಿ ನಿಂತು ಮನಸ್ಸಿನ ಭಾರವನ್ನು ನೀರಿಗೆ ಒಪ್ಪಿಸಿ. ಸಾಧ್ಯವಾದರೆ ಕ್ಷೇತ್ರ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿ. ನೀರು ಶುದ್ಧೀಕರಣದ ಶ್ರೇಷ್ಠ ಮಾಧ್ಯಮ. ಅದು ನಿಮ್ಮ ಔರಾವನ್ನು ಶುದ್ಧಗೊಳಿಸಿ ಹೊಸ ಶಕ್ತಿಯನ್ನು ತುಂಬುತ್ತದೆ. ಗುರುಬಲ ಹೆಚ್ಚಿಸಲು ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಅಥವಾ ಗುರುಚರಿತ್ರೆ ಓದಿ.
ಮಂತ್ರಗಳು ಗೊತ್ತಿಲ್ಲದಿದ್ದರೆ ಕೇವಲ ಓಂ ಗುರುವೇ ನಮಃ ಎಂದು 21 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂವು ಅಥವಾ ಅರಿಶಿನ ದೇವರಿಗೆ ಅರ್ಪಿಸಿ. ಗುರು ಅನುಗ್ರಹ ಇದ್ದಾಗ ಯಾವ ಅವಕಾಶವೂ ತಪ್ಪಿ ಹೋಗುವುದಿಲ್ಲ, ಯಾವ ಕಷ್ಟವೂ ಮೀರಲಾಗದ್ದಾಗುವುದಿಲ್ಲ. ಇಷ್ಟೆಲ್ಲ ಪರಿಹಾರಗಳ ನಡುವೆ ಒಂದು ಮಾತು ಮನಸ್ಸಿಗೆ ಇಳಿಸಿಕೊಳ್ಳಿ. ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಿದ ಪರಿಹಾರ ಮಾತ್ರ ಕೆಲಸ ಮಾಡುತ್ತದೆ. ಅನುಮಾನದಿಂದ ಮಾಡಿದ ಪ್ರಾರ್ಥನೆ ಅರ್ಧದಲ್ಲೇ ನಿಲ್ಲುತ್ತದೆ. ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡಿದ ಒಂದು ಮಂಡಲ ಪ್ರಾರ್ಥನೆ ಅಂದರೆ 42 ದಿನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಒಂದೇ ದೇವರನ್ನು ನಿಯಮಿತವಾಗಿ ಭಜಿಸಿ, ಚಿತ್ತ ಚಂಚಲವಾಗದಿರಲಿ. ಇನ್ನು ಕರ್ಮ ಸಂಶೋಧನೆ ಎಂಬ ಒಂದು ಆಧ್ಯಾತ್ಮಿಕ ಸತ್ಯ ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ಯಾವ ಕಷ್ಟ ಬರುತ್ತಿದೆಯೋ ಅದು ಇಂದಿನ ತಪ್ಪಿನ ಫಲವಲ್ಲ. ಅದು ಹಿಂದಿನ ಜನ್ಮದ ಅಥವಾ ಹಿಂದಿನ ಕೆಲವು ವರ್ಷಗಳ ಕರ್ಮದ ಫಲ. ಹಾಗಾಗಿ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ. ಆ ಕರ್ಮ ಮುಗಿಯುತ್ತಿದೆ ಎಂಬ ಸಂಕೇತವಾಗಿ ಈ ಕಷ್ಟ ಬಂದಿದೆ. ತಾಳ್ಮೆಯಿಂದ ಇರಿ. ಅಂಧಕಾರ ಮುಗಿಯುವ ಹೊತ್ತಿನಲ್ಲಿ ಬೆಳಕು ಬರುತ್ತದೆ. ಈ ಪರಿಹಾರಗಳನ್ನು ಆಚರಿಸುತ್ತಾ ನಿಮ್ಮ ಜೀವನದ ಅತ್ಯಂತ ಮಹತ್ವದ ವಿಷಯಗಳ ಬಗ್ಗೆ ಮಾತನಾಡೋಣ. ವೃತ್ತಿ, ವ್ಯಾಪಾರ ಮತ್ತು ಹಣದ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರಿಗೆ ಏನು ಕಾದಿದೆ ಎಂದು ತಿಳಿಯಲು ನೀವು ಎಷ್ಟು ಕಾಯುತ್ತಿದ್ದೀರಿ ಎಂದು ನನಗೆ ಗೊತ್ತು. ಈ ಭವಿಷ್ಯ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಸ್ಥಿರತೆ ಬರುತ್ತದೆ. ಯಾಕೆಂದರೆ ಗ್ರಹಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸಿವೆ. ವೃತ್ತಿ ಕ್ಷೇತ್ರದಲ್ಲಿ ಮಾತನಾಡೋಣ. ಮಿಥುನ ರಾಶಿಯವರು ಈ ಹೊತ್ತಿನಲ್ಲಿ ಒಂದು ವಿಚಿತ್ರ ಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆ ಏನೋ ಮಾಡಬೇಕು ಎಂಬ ತೀವ್ರ ಆಸೆ ಇದೆ, ಮತ್ತೊಂದು ಕಡೆ ಏನು ಮಾಡಬೇಕು ಎಂದು ಗೊತ್ತಾಗದ ಗೊಂದಲ ಇದೆ. ಈ ಗೊಂದಲ ನಿಮ್ಮ ದೋಷವಲ್ಲ. ಗ್ರಹಗಳ ಸ್ಥಾನಾಂತರ ನಿಮ್ಮ ಮನಸ್ಸನ್ನು ಹಳೆಯ ಮಾರ್ಗ ಬಿಟ್ಟು ಹೊಸ ಮಾರ್ಗ ಹಿಡಿಯಲು ತಯಾರು ಮಾಡುತ್ತಿದೆ. ಆ ಪರಿವರ್ತನೆಯ ಹೊತ್ತಿನಲ್ಲಿ ಗೊಂದಲ ಸಹಜ. ಮುಂದಿನ 7 ರಿಂದ 14 ದಿನಗಳ ಒಳಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದು ಅನಿರೀಕ್ಷಿತ ಬೆಳವಣಿಗೆ ಆಗಲಿದೆ. ಇದು ಫೋನ್ ಕರೆ ರೂಪದಲ್ಲಿ ಬರಬಹುದು, ಒಂದು ಸಂದೇಶ ರೂಪದಲ್ಲಿ ಬರಬಹುದು, ಅಥವಾ ನೀವು ಎಲ್ಲೋ ಅಕಸ್ಮಾತ್ ಭೇಟಿಯಾಗುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನ ಬದಲಿಸುವ ಮಾತನ್ನು ಆಡಬಹುದು. ಈ ಅವಕಾಶವನ್ನು ಗುರುತಿಸಲು ನಿಮ್ಮ ಮನಸ್ಸು ತೆರೆದಿರಲಿ. ಅವಸರ ಬೇಡ, ಆದರೆ ಎಚ್ಚರ ಅಗತ್ಯ. ಉದ್ಯೋಗಿಗಳಾಗಿರುವ ಮಿಥುನ ರಾಶಿಯವರಿಗೆ ಹೇಳಬೇಕಾದ ಮಾತು ಇದು. ನಿಮ್ಮ ಕಾರ್ಯಸ್ಥಳದಲ್ಲಿ ಇತ್ತೀಚೆಗೆ ಒಂದು ರೀತಿಯ ಅಸ್ಥಿರತೆ ಅನುಭವಿಸಿರಬಹುದು. ಮೇಲಧಿಕಾರಿಗಳ ನಡವಳಿಕೆ, ಸಹೋದ್ಯೋಗಿಗಳ ಸ್ವಭಾವ, ನಿಮ್ಮ ಕೆಲಸದ ಮೌಲ್ಯ ಗುರುತಿಸಲ್ಪಡದ ಭಾವನೆ ಇವೆಲ್ಲ ನಿಮ್ಮನ್ನು ಒಳಗೊಳಗೆ ಕಾಡಿರಬಹುದು. ಆದರೆ ಈ ಹೊಸ ಅವಧಿಯ ಮಿಥುನ ರಾಶಿಯವರೇ, ಈಗ ನಾವು ನಿಮ್ಮ ಪ್ರೀತಿ, ಸಂಸಾರ ಮತ್ತು ಸಂಬಂಧಗಳ ವಿಷಯಕ್ಕೆ ಬರೋಣ. ಈ ಭಾಗ ನಿಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾಗಿರುತ್ತದೆ, ಏಕೆಂದರೆ ಗ್ರಹಗಳು ಈಗ ನಿಮ್ಮ ಭಾವನಾ ಜಗತ್ತಿನಲ್ಲಿ ತುಂಬಾ ಆಳವಾದ ಬದಲಾವಣೆಗಳನ್ನು ತರಲು ಸಿದ್ಧವಾಗಿ ನಿಂತಿವೆ. ಪ್ರೀತಿಯ ವಿಷಯದಲ್ಲಿ ಹೇಳಬೇಕೆಂದರೆ ಮಿಥುನ ರಾಶಿಯವರಿಗೆ ಈ ಸಮಯ ತುಂಬಾ ವಿಶೇಷವಾಗಿದೆ. ಶುಕ್ರ ಗ್ರಹ ನಿಮ್ಮ ರಾಶಿಗೆ ಅನುಕೂಲಕರ ಸ್ಥಾನದಲ್ಲಿ ಸಂಚರಿಸುತ್ತಿರುವ ಕಾರಣ ನಿಮ್ಮ ಹೃದಯದಲ್ಲಿ ಬಹಳ ದಿನಗಳಿಂದ ಮೌನವಾಗಿ ಮಲಗಿದ್ದ ಪ್ರೀತಿಯ ಭಾವನೆಗಳು ಮತ್ತೊಮ್ಮೆ ಜಾಗೃತವಾಗಲಿವೆ. ಒಂಟಿಯಾಗಿರುವವರಿಗೆ ಒಂದು ವಿಶೇಷ ಭೇಟಿ ಕಾಯುತ್ತಿದೆ. ಈ ಭೇಟಿ ಅನಿರೀಕ್ಷಿತ ಜಾಗದಲ್ಲಿ, ಅನಿರೀಕ್ಷಿತ ಕ್ಷಣದಲ್ಲಿ ಸಂಭವಿಸಬಹುದು. ನೀವು ಯಾವ ಜಾಗದಲ್ಲಿ ಅಂಥ ಯಾರನ್ನೂ ಭೇಟಿಯಾಗುತ್ತೇನೆ ಎಂದು ಕನಸಿನಲ್ಲೂ ಯೋಚಿಸಿರುವುದಿಲ್ಲವೋ ಅಲ್ಲಿಯೇ ನಿಮ್ಮ ಜೀವನದ ಮಹತ್ವದ ವ್ಯಕ್ತಿ ಕಾಣಿಸಿಕೊಳ್ಳಬಹುದು. ಆದರೆ ಇಲ್ಲಿ ಒಂದು ವಿಷಯ ತುಂಬಾ ಮುಖ್ಯ. ಈ ಸಂಬಂಧ ಬೆಳೆಯಲು ನೀವು ತಾಳ್ಮೆ ತೋರಿಸಬೇಕು. ಮಿಥುನ ರಾಶಿಯವರ ಸ್ವಭಾವ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವುದು. ಆದರೆ ಈ ಸಮಯದಲ್ಲಿ ಭಾವನೆಗಳ ಆಧಾರದ ಮೇಲೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಸಂಬಂಧ ಒಂದು ಮರದಂತೆ, ಅದು ನಿಧಾನವಾಗಿ ಬೇರು ಬಿಟ್ಟಾಗ ಮಾತ್ರ ಬಿರುಗಾಳಿಯಲ್ಲೂ ನಿಂತಿರುತ್ತದೆ. ಆದ್ದರಿಂದ ಆತುರಪಡಬೇಡಿ, ಸಂಬಂಧವನ್ನು ಅನುಭವಿಸಿ. ಈಗಾಗಲೇ ಪ್ರೀತಿಸುತ್ತಿರುವವರಿಗೆ ಈ ಸಮಯ ಒಂದು ಪರೀಕ್ಷೆಯ ಸಮಯ. ನಿಮ್ಮ ಸಂಬಂಧದಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳು ತಲೆದೋರಬಹುದು. ಮಾತಿನ ಮೂಲಕ ಜಗಳ ಆಗಬಹುದು. ನೀವು ಒಂದು ವಿಷಯ ಹೇಳಿದ್ದು ಅವರಿಗೆ ಬೇರೆ ರೀತಿ ಅರ್ಥವಾಗಬಹುದು. ಆ ಕ್ಷಣದಲ್ಲಿ ರೇಗಬೇಡಿ, ತಣ್ಣಗೆ ಕುಳಿತು ಮಾತನಾಡಿ. ಏಕೆಂದರೆ ಈ ತಪ್ಪು ತಿಳುವಳಿಕೆ ತಾತ್ಕಾಲಿಕ. ಇದು ಕಳೆದ ನಂತರ ನಿಮ್ಮ ಸಂಬಂಧ ಇನ್ನಷ್ಟು ಆಳವಾಗಿ ಬೆಳೆಯಲಿದೆ. ಗ್ರಹಗಳ ಒತ್ತಡ ಕೆಲವೊಮ್ಮೆ ಸಂಬಂಧಗಳನ್ನು ಪರೀಕ್ಷಿಸುತ್ತದೆ, ಆದರೆ ನಿಜವಾದ ಪ್ರೀತಿ ಎಂದಿಗೂ ಮುರಿಯುವುದಿಲ್ಲ. ವಿವಾಹದ ವಿಷಯದಲ್ಲಿ ಹೇಳಬೇಕೆಂದರೆ ಮಿಥುನ ರಾಶಿಯ ಅನೇಕ ಜನರ ಜೀವನದಲ್ಲಿ ಮದುವೆಯ ಮಾತು ಕೇಳಿಬರಲಿದೆ. ಹಲವು ತಿಂಗಳುಗಳಿಂದ ತಡೆಹಿಡಿದಿದ್ದ ಮದುವೆ ಮಾತುಕತೆಗಳು ಮತ್ತೆ ಚಾಲನೆ ಪಡೆಯಲಿವೆ. ಹಿರಿಯರ ಆಶೀರ್ವಾದ ಮತ್ತು ಗ್ರಹಗಳ ಅನುಗ್ರಹ ಒಟ್ಟಾಗಿ ಬರುವ ಈ ಸಮಯದಲ್ಲಿ ಮದುವೆ ನಿಶ್ಚಿತಾರ್ಥ ನಡೆಯುವ ಸಾಧ್ಯತೆ ಅತ್ಯಂತ ಹೆಚ್ಚು. ದೀರ್ಘಕಾಲ ಕಾದ ನಿಮ್ಮ ತಾಳ್ಮೆಗೆ ಈಗ ಫಲ ಸಿಗಲಿದೆ. ವಿವಾಹಿತರ ಜೀವನದಲ್ಲಿ ದಾಂಪತ್ಯ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಒಂದು ವಿಶೇಷ ಕ್ಷಣ ಬರಲಿದೆ. ಒಟ್ಟಾಗಿ ಒಂದು ಪ್ರಯಾಣ, ಒಂದು ಆಚರಣೆ ಅಥವಾ ಒಂದು ಮಹತ್ವದ ನಿರ್ಧಾರ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಹೃದಯಕ್ಕೆ ಹತ್ತಿರ ತರಲಿದೆ. ಆದರೆ ಮಧ್ಯದಲ್ಲಿ ಅಹಂಕಾರವನ್ನು ತ್ಯಜಿಸಿ. ಯಾರು ಸರಿ, ಯಾರು ತಪ್ಪು ಎಂಬ ವಾದ ಬೇಡ.
ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತ್ರ ಸಾಕು. ಕುಟುಂಬದ ಸಂಬಂಧಗಳ ವಿಷಯದಲ್ಲಿ ಹೇಳಬೇಕೆಂದರೆ ಕೆಲವರಿಗೆ ಹಿರಿಯರೊಂದಿಗೆ ಒಂದು ಭಾವನಾತ್ಮಕ ಸಂಭಾಷಣೆ ನಡೆಯಬಹುದು. ವರ್ಷಗಳಿಂದ ಮನಸ್ಸಿನಲ್ಲಿ ಅಡಗಿದ್ದ ಮಾತು ಈಗ ಹೊರಬರಬಹುದು. ಆ ಮಾತು ಕಣ ನೀರಿನ ಮೂಲಕ ಬರಬಹುದು, ತಬ್ಬಿಕೊಳ್ಳುವ ಮೂಲಕ ಬರಬಹುದು. ಆ ಕ್ಷಣ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳಲ್ಲಿ ಒಂದಾಗಲಿದೆ. ಕುಟುಂಬದ ನಡುವೆ ಕೆಲವು ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಅವು ಶೀಘ್ರದಲ್ಲೇ ಸರಿಹೋಗಲಿವೆ. ಯಾರಾದರೂ ಬಂಧುಗಳಿಂದ ದೂರವಾಗಿದ್ದರೆ ಈ ಸಮಯದಲ್ಲಿ ಮತ್ತೆ ಸಂಪರ್ಕ ಏರ್ಪಡಲಿದೆ. ಮನೆಯಲ್ಲಿ ಒಂದು ಸಂತೋಷದ ಸುದ್ದಿ ಬರಲಿದೆ. ಅದು ಹೆರಿಗೆ ಸುದ್ದಿಯಾಗಬಹುದು, ಮದುವೆ ಸುದ್ದಿಯಾಗಬಹುದು, ಅಥವಾ ಬೇರೆ ಯಾವುದೋ ಶುಭ ಸಂದೇಶ ಬರಬಹುದು. ಮನೆ ತುಂಬಾ ನಗು ತುಂಬಲಿದೆ. ಈಗ ನಾವು ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಇತರ ಮಹತ್ವದ ವಿಷಯಗಳ ಕಡೆ ಗಮನ ಕೊಡೋಣ. ಮಿಥುನ ರಾಶಿಯವರಿಗೆ ಈ ಸಮಯ ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲವನ್ನು ತರಲಿದೆ. ಶನಿ ಮತ್ತು ರಾಹು ಒಟ್ಟಾಗಿ ನಿಮ್ಮ ದೇಹದ ಮೇಲೆ ಒಂದು ರೀತಿಯ ಒತ್ತಡ ಹೇರಬಹುದು. ವಿಶೇಷವಾಗಿ ಬೆನ್ನು, ಕುತ್ತಿಗೆ ಮತ್ತು ಗಂಟಲಿನ ಭಾಗದಲ್ಲಿ ಅಸ್ವಸ್ಥತೆ ಅನುಭವವಾಗಬಹುದು. ಕೆಲಸದ ಒತ್ತಡದಿಂದ ತಲೆನೋವು ಮತ್ತು ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ನಿದ್ರೆಯ ಸಮಯ ಸರಿಯಾಗಿ ಕಾಯ್ದುಕೊಳ್ಳಿ. ತಡರಾತ್ರಿಯವರೆಗೆ ಎಚ್ಚರಿರುವ ಅಭ್ಯಾಸ ಬಿಡಿ. ಆದರೆ ಒಟ್ಟಾರೆ ಆರೋಗ್ಯ ಅಪಾಯಕರ ಮಟ್ಟಕ್ಕೆ ಹೋಗುವುದಿಲ್ಲ. ಮಧ್ಯಭಾಗದಲ್ಲಿ ಗುರುವಿನ ಅನುಗ್ರಹ ನಿಮ್ಮ ರಕ್ಷಣೆ ಮಾಡಲಿದೆ. ಔಷಧ ತೆಗೆದುಕೊಳ್ಳಲು ಮೀನಮೇಷ ಎಣಿಸಬೇಡಿ. ಸಣ್ಣ ತೊಂದರೆ ಕಂಡಾಗಲೇ ವೈದ್ಯರನ್ನು ಭೇಟಿ ಮಾಡಿ. ನಿಮ್ಮ ದೇಹ ನಿಮ್ಮ ಅತ್ಯಮೂಲ್ಯ ಸಂಪತ್ತು. ಅದನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿ. ಆಹಾರ ಸರಿಯಾಗಿ ತಿನ್ನಿ, ನೀರು ಸಾಕಷ್ಟು ಕುಡಿಯಿರಿ, ನಿಯಮಿತ ವ್ಯಾಯಾಮ ಮಾಡಿ. ಈ 3 ಅಭ್ಯಾಸಗಳು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಾವಲುಗಾರರಾಗಲಿವೆ. ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಹೇಳಬೇಕೆಂದರೆ ಕೆಲವರಿಗೆ ಅಗತ್ಯಕ್ಕಿಂತ ಹೆಚ್ಚು ಯೋಚನೆ ಮಾಡುವ ಸ್ವಭಾವ ಈ ಸಮಯದಲ್ಲಿ ತೊಂದರೆ ಕೊಡಬಹುದು. ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ವರ್ತಮಾನದ ಸಂತೋಷವನ್ನು ಕದ್ದುಬಿಡುತ್ತದೆ. ಧ್ಯಾನ ಮಾಡಿ, ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯಿರಿ, ಮನಸ್ಸಿಗೆ ಪ್ರಿಯವಾದ ಕೆಲಸದಲ್ಲಿ ತೊಡಗಿಕೊಳ್ಳಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಜೀವನದ ಎಲ್ಲ ಸವಾಲುಗಳನ್ನು ನೀವು ಎದುರಿಸಬಲ್ಲಿರಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಸಮಯ ತುಂಬಾ ಫಲಕಾರಿ. ಗುರು ಗ್ರಹದ ಅನುಗ್ರಹ ವಿದ್ಯೆಯ ಮೇಲೆ ಬಿದ್ದಿರುವ ಕಾರಣ ಕಲಿಕೆಯ ವೇಗ ಹೆಚ್ಚಾಗಲಿದೆ. ಹೊಸ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಈ ಸಮಯ ಅನುಕೂಲಕರ. ಶಿಕ್ಷಕರ ಮಾರ್ಗದರ್ಶನ ಮತ್ತು ಹಿರಿಯರ ಬೆಂಬಲ ಸಿಗಲಿದೆ. ಯಾವ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕೆಂದು ಗೊಂದಲದಲ್ಲಿದ್ದರೆ ಆ ಗೊಂದಲ ಈ ಸಮಯದಲ್ಲಿ ತೀರಲಿದೆ. ಒಂದು ಸ್ಪಷ್ಟ ದಿಕ್ಕು ಕಾಣಿಸಲಿದೆ. ಪ್ರಯಾಣ ಮತ್ತು ಹೊರದೇಶದ ಅವಕಾಶಗಳ ವಿಷಯದಲ್ಲಿ ಹೇಳಬೇಕೆಂದರೆ ಮಿಥುನ ರಾಶಿಯವರಿಗೆ ಈ ಸಮಯ ಅತ್ಯಂತ ಅನುಕೂಲಕರ. ಹೊರದೇಶಕ್ಕೆ ಹೋಗಬೇಕೆಂದು ಕನಸು ಕಾಣುತ್ತಿದ್ದವರ ಕನಸು ನನಸಾಗಲಿದೆ. ವೀಸಾ ಮತ್ತು ಇತರ ದಾಖಲೆಗಳ ವಿಷಯದಲ್ಲಿ ಒಳ್ಳೆಯ ಸಮಾಚಾರ ಬರಬಹುದು. ವಿದೇಶಿ ವ್ಯವಹಾರ ಅಥವಾ ಉದ್ಯೋಗ ಅವಕಾಶ ಹುಡುಕುತ್ತಿದ್ದವರಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಲಿದೆ. ದೇಶೀಯ ಪ್ರಯಾಣ ಕೂಡ ಫಲಕಾರಿ. ಧಾರ್ಮಿಕ ಕ್ಷೇತ್ರ ಯಾತ್ರೆ ಮಾಡುವ ಅವಕಾಶ ಬರಬಹುದು. ಆ ಯಾತ್ರೆ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ತರಲಿದೆ. ಆದರೆ ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆ ಅಗತ್ಯ. ರಾಹು ಸ್ಥಿತಿಯ ಕಾರಣ ಅನಿರೀಕ್ಷಿತ ವಿಳಂಬ ಅಥವಾ ಯೋಜನೆ ಬದಲಾವಣೆ ಆಗಬಹುದು. ಆ ಸಮಯದಲ್ಲಿ ಚಿಂತೆ ಮಾಡಬೇಡಿ. ಅದು ಗ್ರಹಗಳ ಒಂದು ಪರೀಕ್ಷೆ. ತಾಳ್ಮೆ ತೋರಿಸಿದರೆ ಕೊನೆಗೆ ಒಳ್ಳೆಯದೇ ಆಗುತ್ತದೆ. ಈಗ ಅನಿರೀಕ್ಷಿತ ಲಾಭ ಮತ್ತು ಅಕಸ್ಮಾತ್ ಬದಲಾವಣೆಗಳ ಬಗ್ಗೆ ಹೇಳಬೇಕೆಂದರೆ ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ಅನಿರೀಕ್ಷಿತ ಹಣದ ಲಾಭ ಬರಬಹುದು. ಯಾರಿಂದಲಾದರೂ ಬಹಳ ಕಾಲದ ನಂತರ ಹಣ ಹಿಂದಿರುಗಿ ಬರಬಹುದು. ಒಂದು ಹಳೆಯ ಹೂಡಿಕೆ ಫಲ ನೀಡಬಹುದು. ಅಥವಾ ಯಾರಾದರೂ ಶ್ರೇಯಸ್ಕರ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಹಾಯ ಮಾಡಲು ಮುಂದೆ ಬರಬಹುದು. ಈ ಲಾಭ ಯಾವ ರೂಪದಲ್ಲಿ ಬರುತ್ತದೆ ಎಂದು ಮೊದಲೇ ಊಹಿಸುವುದು ಕಷ್ಟ.